ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಭಾನುವಾರ ಬೆಳಗ್ಗೆನೇ ನಾನು ಊರಿಗೆ ಬರ್ತಾ ಇದ್ದೀನಿ. ಇವತ್ತು ನಮ್ಮ ದೇವಸ್ಥಾನದ 48 ದಿವಸದ ಪೂಜೆ ಇತ್ತಲ್ಲ, ಅಂದರೆ 48 ದಿವಸ ಒಬ್ಬೊಬ್ಬರು ಒಂದೊಂದು ಅಭಿಷೇಕ ಮತ್ತು ಅನ್ನದಾನನ ಮಾಡಿಸ್ಬೇಕಿತ್ತು. ಇವತ್ತು ನಮ್ಮ ಮನೇಲಿ ಮಾಡಿಸಿದ್ವಿ. ಅಂತಂದರೆ ನಮ್ಮದು ಫುಲ್ಲು ಫ್ಯಾಮಿಲಿ, ನಮ್ಮ ಯಜಮಾನ್ರ ಮನೆಯವ್ರ ಫ್ಯಾಮಿಲಿ ಮಾಡಿಸಿದ್ವಿ. ಸೊ ಹಾಗಾಗಿ ಬಂದಿದ್ದೆ ಊರಿಗೆ. ಬಂದು ಇಲ್ಲಿ ಆಲೇ ಬೆಳಗ್ಗೆನೇ ಅಭಿಷೇಕ ಟೈಮಿಗೆ ಎಲ್ಲರೂ ಬರಬೇಕು ಅಂತ ಹೇಳಿದರು. ಅಭಿಷೇಕ ಮುಗ್ದೋಗಿತ್ತು, ನಾನು ಬರೋಷ್ಟರಲ್ಲಿ ಬೆಂಗಳೂರಿಂದ ಬರೋಷ್ಟರಲ್ಲಿ ಮುಗ್ದೋಗಿತ್ತು. ಬಟ್ ಮಹಾಮಂಗಳಾರತಿ ಇತ್ತು, ಅದೇ ಟೈಮಿಗೆ ಬಂದ್ವಿ. ಈಗ ನೋಡ್ತಾ ಇರ್ಬೋದು ಮಹಾಮಂಗಳಾರತಿ ಆಗ್ತಾಯಿದೆ ದೇವರಿಗೆ. ವೆಂಕಟೇಶ್ವರ ಸ್ವಾಮಿ ಅಂದರೆ ನಡ್ಕೇರಪ್ಪ ಅಂತ ಅಂತಾರೆ ನಮ್ಮ ದೇವ್ರನ್ನ. ಹಾಗಾಗಿ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನನಗಂತೂ ಸ್ವಾಮಿನ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ತುಂಬ ಮುದ್ದಾಗಿತ್ತು ದೇವರು, ಹಾಗೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ಲು ಬಂದಿದ್ವಿ ಒಟ್ಟಿಗೆ. ಬೆಳಗ್ಗೆ ಅಭಿಷೇಕ ಮಾಡಿಸಿ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾರೆ. ಅಂದರೆ ಏನಾದರೂ ಫಲಾರ ಅದು ಇದು ಎಲ್ಲ ಮಾಡಿಸ್ಬಿಟ್ಟು ಎಲ್ಲರಿಗೂ ಹಂಚಿ, ಆಮೇಲೆ ಮಧ್ಯಾಹ್ನ ಎಲ್ಲ ಹೋಗಿ ಅಡುಗೆದು ಊಟದ ಸಾಮಾನೆಲ್ಲ ತೊಗೊಂಬಂದರು. ಸಂಜೆ ಅನ್ನದಾನ ಮಾಡೋದು ಊರವರಿಗೆಲ್ಲ. ಯಾರು ಅಡುಗೆ ಮಾಡಬೇಡಿ ಬನ್ನಿ ಅಂತ ಹೇಳ್ಬಿಟ್ಟು ಊರಲ್ಲಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ಜನ ಎಲ್ಲ ಬರ್ತಾರೆ. ಕೆಲವ್ರು ಮಾಡಿಸೋರು ಒಳ್ಳೊಳ್ಳೆ ವೆರೈಟಿ ಊಟಗಳನ್ನ ಮಾಡಿಸ್ತಾರೆ. ನಾವು ಸಿಂಪಲ್ಲಾಗಿ ಮಾಡಿಸಿದ್ವಿ. ನೋಡ್ತಾ ಇರ್ಬೋದು ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ಉತ್ಸವ ಮೂರ್ತಿ ಅಲ್ಲಿದೆ. ನಾವು ಒಳಗಡೆ ಹೋಗಂಗಿಲ್ಲ ದೇವಸ್ಥಾನದ ಒಳಗಡೆ. ನಮ್ಮ ಕಡೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇನ್ನೂ ಮಾರು ದೂರ ಅವ್ರು ಮುಟ್ಟಿಸ್ಕೊಳ್ಳೋದಿಲ್ಲ. ಮಾರು ದೂರ ಇದ್ದಂಗೆ ಇದು ಕಳಿಸ್ತಾರೆ ನಮ್ಮನ್ನು, ಅಂದರೆ ಟಚ್ ಮಾಡ್ಕೊಳ್ಳಲ್ಲ. ಮುಂಚೆ ನಮ್ಮೂರಲ್ಲಿ ಸತ್ಯೇನರು ಅಂತ ಇದ್ದರು, ಅವರು ಹಾಗೇ ಒಂಚೂರು ಮುಟ್ಟಿಸ್ಕೊತಾ ಇರಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಅವಲಕ್ಕಿ ಪ್ರಸಾದ ಹಾಗೆ ಸಿಹಿ ಪೊಂಗಲ್ಲು ಅಂದರೆ ಬೆಲ್ಲದನ್ನ ಎರಡನ್ನೂ ಕೊಡ್ತಾಯಿದ್ರು. ದೇವರಿಗೆಲ್ಲ ಮಾಡಿದ್ರಲ್ಲ ಅದನ್ನು ನೈವೇದ್ಯಕ್ಕೆ. ಹಾಗೆ ಇದು ಗರುಡಗಂಬ ಆಚೆ ಇರೋದು ಇದೇ ನಮ್ಮೂರು. ಮುಂಚೆ ಇಲ್ಲಿ ಹೋಮ ಎಲ್ಲ ಆಗಿದ್ದು ಇಲ್ಲೇ, ಅಂದರೆ ದೇವಸ್ಥಾನ ಓಪನ್ ಆಯ್ತಲ್ಲ ಆವಾಗ. ಇದು ದೇವಸ್ಥಾನ ಓಪನ್ ಆದಾಗ ಹಾಕಿದ್ದೆ ಚಪ್ರ, ಅದು ಹಾಗೆ ಇದೆ, ಇನ್ನೂ ತೆಗೆದಿಲ್ಲ. ಅದು 48 ದಿವಸ ಎಲ್ಲ ಕ್ಲಿಯರ್ ಆದಮೇಲೆ ಚಪ್ರ ಎಲ್ಲ ತೆಗೆದು ಪೂಜೆ ಎಲ್ಲ ಇದು ಮಾಡ್ತಾರೆ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಇನ್ನೊಂದು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋದ್ವಿ. ಮನೆ ದೇವರುಗಳು ಅವತ್ತೇ ಎಲ್ಲ ಮನೆ ದೇವರುಗಳನ್ನು ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು, ಹೆಂಗೋ ಎಲ್ಲ ಫ್ಯಾಮಿಲಿ ಸೇರ್ಕೊಂಡಿತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಮುಳ್ಕಟಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಮೇನ್ ಇರೋದು ನಮ್ಮದು ಮುಳ್ಕಟಮ್ಮನ ದೇವಸ್ಥಾನ ಇದರಲ್ಲಿ ನಾಗಮಂಗಲದ ಹತ್ರ, ಮಂಡ್ಯ ಡಿಸ್ಟಿಕ್ಕಲ್ಲಿ. ಎಲ್ಲ ನಾವು ನಮ್ಮೂರವರೆಲ್ಲ ಜಾಸ್ತಿ ಅಲ್ಲಿಗೆ ಹೋಗೋದು. ಅಂದರೆ ನಮ್ಮ ಯಜಮಾನ್ರವರು ನಮ್ಮೂರು ಎರಡೂ ಇಲ್ಲಿ ದೇವಸ್ಥಾನ ಕಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಇಲ್ಲಿ ಊರಲ್ಲಿರೋ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತಾ ಇದ್ವಿ. ಇನ್ನು ಮುಳ್ಕಟಮ್ಮ ಮಾಡಿಸ್ಕೊಂಡು ಆಮೇಲೆ ಈಶ್ವರ ಸ್ವಾಮಿ ಅಂತ ಐತೆ, ಅಲ್ಲಿಗೆ ಮಾಡಿಸ್ತು. ಆಮೇಲೆ ನರಸಿಂಹಸ್ವಾಮಿಗೆ ಕಣ್ಕುರಮ್ಮ, ಭೈರವ, ಈ ಕಣ್ಕುರಮ್ಮ ಅಂದರೆ ಕೆಂಪಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ದೇವರಿಗೂ ಪೂಜೆ ಮಾಡಿಸ್ತು. ಎಲ್ಲ ದೇವ್ರಿಗೆ ಅಂದರೆ ಇವತ್ತು ಆ ದೇವ್ರಿಗೆ ಮಾಡಿಸಿರೋದ್ರಿಂದ ಎಲ್ಲ ದೇವರಿಗೂ ಮಾಡಿಸೋದು. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಾನು ಕಲ್ತಿರೋ ಜೀವನದ ಪಾಠಗಳನ್ನ ನಾನು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿರೋ ಕೆಲವು ಲೈಫ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನಗೆ ಇದು ಜೀವನದ ಪಾಠಗಳು ಅಂತ ಅನ್ನಿಸ್ತು. ನೀವು ಯಾರನ್ನಾದರೂ ದೂರ ಮಾಡ್ಕೋಬೇಕು ಅಂತಂದರೆ, ಅಂದರೆ ಅವ್ರು ಬೇಡ ನಿಮಗೆ, ಅವರಿಂದ ನಾವು ದೂರ ಇರಬೇಕು, ಅವರು ಸರಿ ಇಲ್ಲ ಅಂತ ಅನಿಸಿದ್ರೆ ನೀವು ಅವ್ರ ಹತ್ರ ದುಡ್ಡು ಕೇಳಿ ನೋಡಿ. ಹಿಂಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ನೀವು ಹೇಳೋದೇ ಬೇಡ, ಅವರೇ ದೂರ ಆಗ್ತಾರೆ. ದುಡ್ಡು ಎಲ್ಲಿ ಕೇಳ್ತಾರೋ, ದುಡ್ಡು ಎಲ್ಲಿ ಕೊಡಬೇಕಾಗುತ್ತೋ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ಕಾಗಿ ಅವರೇ ನಿಮ್ಮಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನೀವು ಯಾರನ್ನಾದರೂ ಪರೀಕ್ಷೆ ಮಾಡಬೇಕು, ಅವರೆಂಥ ವ್ಯಕ್ತಿ ಅಂತ ತಿಳ್ಕೋಬೇಕು ಅಂತಂದರೆ ಅವರಿಗೆ ನೀವು ವಿಧೇಯರಾಗಿ ನಡ್ಕೋತಾ ಇರ್ತೀರಲ್ವ, ಅಂದರೆ ಅವ್ರು ಹೇಳ್ದಂಗೆ ಕೇಳ್ತಾ ಇರ್ತೀರ, ಅವ್ರು ಹೇಳಿದ್ದೆಲ್ಲ ಮಾಡ್ತಿರ್ತೀರ, ಅವರಿಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ನೋಡ್ಕೊತಾ ಇರ್ತೀರಲ್ವ, ಅದನ್ನೆಲ್ಲ ನಿಲ್ಲಿಸ್ಬಿಡಿ. ಅಥವಾ ಅವ್ರಿಗೆ ಸಹಾಯ ಮಾಡೋದನ್ನ ನಿಲ್ಲಿಸ್ಬಿಡಿ. ಅಂದರೆ ಅವ್ರು ಹೇಳಿದ್ದೆಲ್ಲ ಮಾಡ್ತಾ ಇರ್ತೀರಲ್ವ, ಅದನ್ನು ನಿಲ್ಲಿಸಿ. ಆಗ ಅವರ ನಿಜವಾದ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲಿಗೆ
ಒಬ್ರಿಗೆ ನೀವು ಅವ್ರು ಹೇಳಿದ್ದಕ್ಕೆಲ್ಲ ಒಳ್ಳೇದು ಮಾಡ್ತಾ ಇರ್ತೀರ ಮತ್ತು ಅವ್ರಿಗೆ ಒಳ್ಳೆಯ ಶ್ರೇಯಸ್ಸನ್ನ ಬಯಸ್ತಾ ಇರ್ತೀರ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಅವರಿಗೆ ಒಳ್ಳೇದಾಗಲಿ ಅಂತ ಎಲ್ಲ ಮಾಡ್ತಾ ಇರುವಾಗ ನೀವು ಒಂದು ದಿವಸ ಸ್ಟಾಪ್ ಮಾಡಿ ನೀವು ನಿಮಗೋಸ್ಕರ ಬದುಕಿ, ನಿಮಗೋಸ್ಕರ ಇದು ಮಾಡ್ಕೊಳ್ಳಿ. ಆಗ ಆಟೋಮೆಟಿಕ್ಕಾಗಿ ಆ ವ್ಯಕ್ತಿ ಏನು ಅಂತ ಹೇಳ್ಬಿಟ್ಟು ಅವ್ರ ನಿಜವಾದ ರೂಪ ನಿಮಗೆ ಕಣ್ಣೆದುರುಗಡೆ ಬರುತ್ತೆ. ಇದೊಂದು ಪಾಯಿಂಟು. 2 ಪಾಯಿಂಟ್ ಆಯ್ತಲ್ವಾ. ಈಗ 3ನೇ ಪಾಯಿಂಟು, ನೀವು ಯಾರಿಗಾದರೂ ಬೇರೆಯವರಿಗೆ ಕೆಡ್ಡ ತೋಡ್ತಾ ಇರ್ತೀರ. ಅಂದರೆ ಈಗ ಎಕ್ಸಾಂಪಲ್, ಬೇರೆಯವ್ರ ಬಗ್ಗೆ ಒಬ್ರನ್ನ ಮೆಚ್ಚೋದಕ್ಕೋಸ್ಕರನೋ ಇಲ್ಲ ಅವ್ರು ಒಳ್ಳೇದಕ್ಕೋಸ್ಕರನೋ ಅವ್ರು ಈ ಥರ ಇವ್ರು ಈ ಥರ, ಇವರಿಂದ ದೂರ ಇರಿ, ಅವರಿಂದ ದೂರ ಇರಿ, ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನೀವು ಕೆಡ್ಡ ತೋಡಿ ಅವ್ರು ಇದ್ರೆ ಅದೇ ಕೆಡ್ಡದಲ್ಲಿ ನೀವು ಫಸ್ಟ್ ಬೀಳ್ತೀರಾ. ಹಾಗಾಗಿ ಯಾರಿಗೂ ಕೆಟ್ಟದ್ದು ಬಯಸೋ ಮುಂಚೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ನೀವು ತೋಡಿದ ಕೆಡ್ಡದಲ್ಲಿ ಫಸ್ಟು ನೀವು ಬೀಳ್ತೀರಾ, ಆಮೇಲೆ ಬೇರೆಯವ್ರನ್ನ ಬೀಳ್ಸೋಕ್ಕೆ. ಯಾಕಂದರೆ ಅದು ತೋಡಿರ್ತೀರಲ್ಲ ಆಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರನೂ ಇಷ್ಟು ಆಳ ಸಾಕಂತ ಹೇಳ್ಬಿಟ್ಟು ಅದರೊಳಗಡೆ ಬೀಳೋದೇ ಫಸ್ಟ್ ನೀವು. ಆ ಬಿದ್ದಾಗ ಮತ್ತೆ ಮೇಲೆ ಕೆದ್ದು ಬರ್ದಂಗೆ ಆಳ ತೋಡ್ಬಿಟ್ಟಿರ್ತೀರ, ಅಲ್ಲಿ ನೋವು ಅನುಭವಿಸೋದು ನೀವೇನೆ. ಅದಕ್ಕೆ ಬೇರೆ ಯಾರಿಗೂ ಕೆಡ್ಡ ತೋಡಕ್ಕೆ ಹೋಗಬೇಡಿ. ನಿಮ್ದು ಎಷ್ಟೈತೋ ನಿಮ್ಮ ಲೈಫು, ನಿಮ್ಮ ಜೀವನ, ನಿಮ್ಮ ಖುಷಿ ಇಷ್ಟು ಮಾತ್ರ ನೋಡ್ಕೊಳ್ಳಿ. ಬೇರೆಯವರಿಗೆ ಕೆಟ್ಟದ್ದಾಗೋದಕ್ಕೆ ಯೋಚನೆ ಮಾಡಬೇಡಿ. ಯಾರು ಬೇಕು ಅಂತ ಕೆಟ್ಟದ್ದು ಮಾಡಲ್ಲ, ಆಕಸ್ಮಿಕವಾಗಿ ಆಗೋಗುತ್ತೆ. ಅಂದರೆ ಒಬ್ರಿಗೆ ಒಳ್ಳೇದು ಮಾಡೋಕ್ಕೋಸ್ಕರ, ಬೇರೆಯವರಿಗೆ ಒಬ್ರನ್ನ ಮೆಚ್ಚಿಸೋಕ್ಕೋಸ್ಕರ, ಇನ್ನು ಕೆಲವರಿಗೆ ಕೆಟ್ಟದ್ದು ಬಯಸೋದು, ಕೆಟ್ಟದ್ದು ಮಾಡೋ ಯೋಚನೆ ಬಂದೇ ಬರುತ್ತೆ ಮೈಂಡಲ್ಲಿ. ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಅದನ್ನು ಮಾಡೋಕ್ಕೋದ್ರೆ ಫಸ್ಟು ನೀವೇ ಅದರೊಳಗಡೆ ಬೀಳೋದು. ಇದೊಂದು ಪಾಯಿಂಟನ್ನ ನೆನ್ಪಿಟ್ಕೊಳ್ಳಿ. ನಿಮ್ಮನ್ನು ಲೆಕ್ಕಕ್ಕೆ ತಗೊಳ್ದಿರೋ ಜಾಗದಲ್ಲಿ ನೀವಿದ್ರೂ ಇಲ್ಲ ಅನ್ನೋ ಥರ ಫೀಲ್ ಮಾಡಿಸ್ತಾರಲ್ಲ, ಆ ಜಾಗದಲ್ಲಿ ಒಂದು ನಿಮಿಷನೂ ಕೂಡ ಇರೋಕ್ಕೆ ಹೋಗಬೇಡಿ. ಮತ್ತು ನೀವು ಯಾರಿಗಾದರೂ ಅಡಿಯಿಂದ ಮುಡಿವರೆಗೂ ಸೇವೆ ಮಾಡಿ, ಕೊನೆಗೆ ನಿಮಗೆ ಸಿಗೋದೇನು ಗೊತ್ತಾ, ನೀನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು. ಹಾಗೆ ನಿಮಗೆ ನೀವು ಎಷ್ಟೇ ಕಷ್ಟ ಆದರೂ ಎಲ್ಲನೂ ಸಹಿಸ್ಕೊಂಡು ಬೇರೆಯವ್ರ ಒಳ್ಳೇದಕ್ಕೋಸ್ಕರ, ಅವ್ರ ಸುಖಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಕೊನೆಗೆ ನಿಮಗೆ ಸಿಗೋದು ನೀನೇನು ಮಾಡಿಲ್ಲ, ನೀನು ನನಗೋಸ್ಕರ ಏನು ಮಾಡಿದೀಯಾ, ಸುಮ್ಮನೆ ನೀನು ಏನು ನೀನಿಲ್ಲ ಅಂದರೆ ಎಲ್ಲ ನಡೆಯುತ್ತೆ, ನಿನ್ನ ಅವಶ್ಯಕತೆ ನನಗೇನು ಇಲ್ಲ ಅನ್ನೋ ಥರ ಪ್ರಶ್ನೆಗಳು ಬರ್ತವೆ. ನಾವಿಲ್ಲ ಅಂದ್ರೂ ಅವ್ರು ಚೆನ್ನಾಗಿರ್ತಾರೆ. ನಾವೇನು ಅಂದ್ಕೊಂಡಿದ್ದೀವಿ, ನಾವಿಲ್ಲ ಅಂತಂದರೆ ಅವರಿಗೆ ತುಂಬ ಕಷ್ಟ ಆಗುತ್ತೆ, ನಮ್ಮಿಂದ ಅವ್ರಿಗೆ ತೊಂದರೆ ಆಗುತ್ತೆ ನಾವಿಲ್ಲ ಅಂದರೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅವರು ಒಂದೇ ಮಾತಲ್ಲಿ ಹೇಳಿ ಮುಗಿಸ್ತಾರೆ, ನೀವಿಲ್ಲ ಅಂದ್ರೂ ನಾವು ನಡೆಸ್ತೀವಿ, ನೀವಿಲ್ಲ ಅಂದ್ರೂ ನಾವು ನಡಿತೀವಿ, ನೀವಿಲ್ಲ ಅಂದ್ರೂ ನಾವು ಬದುಕ್ತೀವಿ ಅಂತ ತೋರಿಸ್ತಾರೆ. ಸೊ ಆವಾಗ ನಮಗೆ ಅವ್ರ ಮೇಲಿರ್ತಕ್ಕಂಥ ನಂಬಿಕೆ, ಪ್ರೀತಿ, ವಿಶ್ವಾಸ ಎಲ್ಲನೂ ಒಂದೇ ಒಂದು ಕ್ಷಣದಲ್ಲಿ ಮಾಯ ಆಗೋಗುತ್ತೆ. ಹಾಗೆ ಇದು ಸಂಜೆ ಮತ್ತೆ ಇನ್ನೊಂದ್ಸಲ ಪೂಜೆ ಇರುತ್ತೆ. ಹಾಗಾಗಿ ನಾವೆಲ್ಲ ಬಂದಿದ್ವಿ. ಇಲ್ಲಿ ನರಸಿಂಹಸ್ವಾಮಿ ಮತ್ತು ಆಂಜನೇಯ ಎರಡೂ ಒಂದೇ ಇದರಲ್ಲಿ ಕಂಬದಲ್ಲಿತ್ತಲ್ಲ, ಅದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇಲ್ಲಿ ಕಣ್ಕೂರಮ್ಮ ಅಂತ ಕೆಂಪಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ, ಇಲ್ಲೂ ಪೂಜೆ ಮಾಡ್ಸೋಕ್ಕೆ. ಇದು ಊರಲ್ಲೇ ಉತ್ಸವ ಮೂರ್ತಿ ಇರುತ್ತೆ, ಅಂದರೆ ಮೆರಗ್ರ ಅಂತಾರೆ ನಮ್ಮ ಕಡೆ, ಉತ್ಸವ ಮೂರ್ತಿ. ಅದು ಊರೊಳಗಡೆ ದೇವಸ್ಥಾನ ಐತೆ, ಅಲ್ಲಿಗೆ ಬಂದು ಪೂಜೆ ಮಾಡಿಸಿದ್ವಿ. ಹಾಗೆ ಇಲ್ಲಿ ಪಕ್ಕದಲ್ಲೇ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲೂ ಪೂಜೆ ಮಾಡಿಸ್ಕೊಂಡು ಮತ್ತು ವೆಂಕಟೇಶ್ವರ ಸ್ವಾಮಿಗೆ ಹೋದ್ವಿ. ಅಲ್ಲೂ ಪೂಜೆ ಮಾಡಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಕೊಡ್ತಾರೆ. ಆ ತೀರ್ಥನ ಮಾಡಿರ್ತಕ್ಕಂಥ ಅಡುಗೆಗಳಿಗೆಲ್ಲ ಹಾಕಿ ಚಿಮ್ಕಿಸ್ಬಿಟ್ಟು ಆಮೇಲೆ ಜನಗಳಿಗೆ ಊಟ ಕೊಡೋದು. ನಾವು ಜಾಸ್ತಿ ಏನು ಅಡುಗೆನ ಮಾಡಿಸಿರ್ಲಿಲ್ಲ, ಸಿಂಪಲ್ಲಾಗಿ ಮಾಡಿಸಿದ್ವಿ. ಪುಳಿಯೋಗರೆ, ಹಾಗೆ ಅನ್ನ, ಸಾಂಬಾರು, ಪಾಯಸ, ಹಪ್ಪಳ, ಉಪ್ಪಿನಕಾಯಿ, ಕೋಸಂಬರಿ ಮತ್ತು ಕಾಳುಹುಳಿ ಇಷ್ಟೇ ಮಾಡಿಸಿದ್ದು. ನಾವು ಗ್ರ್ಯಾಂಡಾಗಿ ಮಾಡಿಸಿರ್ಲಿಲ್ಲ. ಮಾಡ್ಸೋರೆಲ್ಲ ಇದು ಟೇಬಲೆಲ್ಲ ಹಾಕಿಸಿ ಊಟ ಹಾಕ್ಸಿದ್ರು. ಅಂದರೆ ನೆಕ್ಸ್ಟ್ ಡೇದು ನೋಡಿದೆ ನಾನು, ಎಲ್ಲ ಮಾಡೋರು ಆ ಥರ ಮಾಡೋರು, ದುಡ್ಡಿರೋರು ಜೋರಾಗಿ. ಮತ್ತು ಇನ್ನೂ ವೆರೈಟಿಯಾಗಿ ಒಬ್ಬಟ್ಟು ಊಟ ಮಾಡಿಸೋರು, ಎಲ್ಲ ದೋಸೆ ಅದು ಇದು ಅಂತ ಏನೇನೋ ಮಾಡಿಸೋರೆಲ್ಲ ಮಾಡಿಸಿದ್ರು. ನಾವು ನಮ್ಮ ಬಡವ್ರ ತಕ್ಕನಾಗಿ ಸಿಂಪಲ್ಲಾಗಿ ಊಟ ಮಾಡಿಸಿದ್ವಿ. ಚೆನ್ನಾಗಿತ್ತು ಅಡುಗೆ ಎಲ್ಲವ. ಸೊ ಊಟ ಮಾಡಿಕೊಂಡು ಮನೆಗೆ ಬಂದು ನಮ್ಮ ಊರಿಗೆ, ಅಂದರೆ ನಮ್ಮ ತವ್ರ ಮನೆ ಅಲ್ಲೇ ಪಕ್ಕದಲ್ಲೇ ಇರೋದು. ಸೊ ಅಲ್ಲಿಗೆ ಹೋದೆ. ಯಾಕಂದರೆ ನನ್ನ ತಮ್ಮನ ಗಾಡಿ ಐತೆ, ಅಲ್ಲಿಗೆ ಬೆಳಗ್ಗೆ ಬಿಟ್ಬಿಡು 5 ಗಂಟೆಗೆ ನಾನು ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು
ಅಂದೆ. ಅದಕ್ಕೆ ನನ್ನ ತಮ್ಮನ ಜೊತೆ ಗಾಡೀಲಿ ನಮ್ಮ ಮನೆಗೆ ಬಂದೆ. ಆಮೇಲೆ 5 ಗಂಟೆಗೆ ಎದ್ದು ನನ್ನ ತಮ್ಮ ಬಿಟ್ಟ. ಹಾಗೆ ಬೆಂಗಳೂರಿಗೆ 8 ಗಂಟೆ ಅಷ್ಟರಲ್ಲಿ ವಾಪಸ್ ಬಂದು ತಿರ್ಗಾ ಶನಿವಾರ ಕೆಲ್ಸಕ್ಕೆ ಹೋಗಿದೆ. ಇದು ಯುಗಾದಿ ಹಬ್ಬ ಆದ ನೆಕ್ಸ್ಟ್ ಡೇ, ಯುಗಾದಿ ಹಬ್ಬ ಗುರುವಾರ ಆಯಿತು. ಶುಕ್ರವಾರ ನಾವು ಇದು ಪೂಜೆ ಮಾಡಿಸಿದ್ದು. ನೋಡ್ತಾ ಇರ್ಬೋದು ಇಲ್ಲಿ ಜನ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇರೋದು. 3 ಟ್ರಿಪ್ ಕೂತ್ಕೊಂಡು ಊಟ ಮಾಡಿದ್ರು ಜನ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಇದು ನನ್ನ ತಮ್ಮ ಕರ್ಕೊಂಡು ಹೋಗ್ತಿದ್ನಲ್ಲ ಬೆಳಗಿನ ಜಾವ 5 ಗಂಟೆಗೆ ಬಸ್ ಹತ್ಸೋಕ್ಕೆ ಅಂತ ಹೇಳ್ಬಿಟ್ಟು, ಆವಾಗ ನಮ್ಮೂರಲ್ಲಿ ಇದು ಮಾಡಿದ್ದು ವಿಡಿಯೋ ಮಾಡಿಕೊಂಡೆ. ಹಾಗೆ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.